ಕರ್ತನಿಗೆ ಮಹಿಮೆಯುಂಟಾಗಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಲಾರ್ಡ್. ನಾಳೆಯಿಂದ ಅಂದರೆ ಸೆಪ್ಟೆಂಬರ್ 22ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿಯನ್ನು ಪ್ರಾರಂಭ ಮಾಡಲಿಕ್ಕಿದ್ದಾರೆ. ಹಾಗಾಗಿ ನಿಮ್ಮ ಮನೆಗಳಿಗೆ ಬರುವ ಸದಸ್ಯರಿಗೆ, ಅಂದರೆ ಗೌರ್ಮೆಂಟಿಂದ ಬರುವಂತಹ ಗಣತಿಯ ಸದಸ್ಯರಿಗೆ ನಿಮ್ಮ ಮಾಹಿತಿಗಳನ್ನು ನೀಡಬೇಕಾಗುತ್ತೆ. ನೀವು ವಿಶ್ವಾಸಿಗಳಾಗಿರೋದಾದರೆ ಅಥವಾ ಕ್ರಿಸ್ತನ ಹಿಂಬಾಲಕರು ಚರ್ಚ್ಗೆ ಹೋಗುವಂಥವರು ನೀವಾಗಿರೋದಾದರೆ ನೀವು ಧೈರ್ಯವಾಗಿ ನಾನು ಕ್ರಿಶ್ಚಿಯನ್ ಎಂಬುದಾಗಿ ನೀವು ಬರೆಸ್ರಿ. ಓಕೆ, ಸೊ ಹಾಗಾಗಿ ಕೆಲವು ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡಲಿಕ್ಕೆ ಬಂದಿದ್ದೇನೆ. ಕರ್ನಾಟಕ ಗೌರ್ಮೆಂಟಿಂದ ನೇಮಕ ಮಾಡಿದಂತಹ ಸದಸ್ಯರು ಅಥವಾ ಆಫೀಸರ್ಸ್ ನಿಮ್ಮ ಮನೆಗಳಿಗೆ ಅವರು ಬರ್ತಾರೆ ಸರ್ವೆಯನ್ನು ಮಾಡಲಿಕ್ಕೆ. ನಾವು ಮಾಡಬೇಕಾದ ಕೆಲಸಗಳು ಒಂದು, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ರೇಷನ್ ಕಾರ್ಡ್, ನಿಮ್ಮ ವೋಟರ್ ID, ಈ 3 ಐಡೆಂಟಿ ಕಾರ್ಡ್ಗಳನ್ನು ನೀವು ಸಿದ್ಧ ಮಾಡಿ ಇಟ್ಕೊಳ್ಬೇಕು. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರುವ ಮಕ್ಕಳು ಅಥವಾ ಸದಸ್ಯರು 6 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಮಕ್ಕಳು ಇರುವುದಾದರೆ ಅವರ ಹೆಸರು ಬಹುಶಃ ನಿಮ್ಮ ರೇಷನ್ ಕಾರ್ಡಲ್ಲಿ ಅಥವಾ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಇಮ್ಮಿಡಿಯೇಟ್ ಆಗಿ ಅವುಗಳನ್ನ ನೀವು ಮಾಡಿಸ್ಕೊಳ್ಬೇಕು. ಯಾಕಂದರೆ ಸದಸ್ಯರ ಐಡೆಂಟಿ ಕಾರ್ಡ್ಗಳನ್ನು ಅವರು ನೋಟ್ ಮಾಡ್ಕೊಳ್ತಾರೆ. ಅವರ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡಲ್ಲಿರುವ ಜನರ ಸಂಖ್ಯೆಯನ್ನು ಅವರು ಗುರುತಿಸ್ಕೊಳ್ತಾರೆ. ಒಂದು ವೇಳೆ ಕುಟುಂಬದಲ್ಲಿ ಯಾರಾದರೂ ಅಂಗವಿಕಲರು ಅಥವಾ ವಿಕಲಚೇತನರು ಇದ್ದರೆ ಅವರ UID ಅಥವಾ ವಿಕಲಚೇತನ ಪ್ರಮಾಣ ಪತ್ರವನ್ನು ನೀವು ತಯಾರಾಗಿ ಇಡಬೇಕಾಗುತ್ತೆ. ಎರಡನೇ ಸಂಗತಿ, ಈ ಸಮಯದಲ್ಲಿ 60 ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಅಥವಾ ನಮಗೆ ಕೇಳ್ತಾರೆ. 60 ಪ್ರಶ್ನೆಗಳು. 60 ಪ್ರಶ್ನೆಗಳಿಗೂ ನಿಖರವಾಗಿ ಸ್ಪಷ್ಟವಾಗಿ ನಾವು ಉತ್ತರವನ್ನು ನೀಡಬೇಕಾಗುತ್ತೆ. ಓಕೆ. ಮೂರನೇ ಸಂಗತಿ, ಇಲ್ಲಿ ಕೇಳುವ ಕಾಲಂ 8ರಲ್ಲಿ ಅಥವಾ ಪ್ರಶ್ನೆ 8ರಲ್ಲಿ ನಿಮ್ಮ ಧರ್ಮವನ್ನು ಸೂಚಿಸಬೇಕು. ನೀವು ವಿಶ್ವಾಸಿಯಾಗಿರೋದಾದರೆ ಅಥವಾ ಕ್ರೈಸ್ತರಾಗಿರೋದಾದರೆ ಅಥವಾ ಚರ್ಚ್ಗೆ ಹೋಗೋರಾಗಿರೋದಾದರೆ ಧೈರ್ಯವಾಗಿ ಕ್ರಿಶ್ಚಿಯನ್ ಎಂಬುದಾಗಿ ನೀವು ಬರೆಸಿ, ಕ್ರಿಶ್ಚಿಯನ್. ತದನಂತರ 9 ಮತ್ತು 10, 11ರ ಕಾಲಂನಲ್ಲಿ ಅಥವಾ ಪ್ರಶ್ನೆಗಳಲ್ಲಿ ಉಪಜಾತಿ ಅಂತೇಳಿ ಉಂಟು. ಉಪಜಾತಿ ಅಂದರೆ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್ ಎಕ್ಸೆಟ್ರಾ. ದಯಮಾಡಿ ಯಾರು ಸಹ ಆ ರೀತಿ ಉಪಜಾತಿಗಳನ್ನು ಬರೆಸಬೇಡಿ. ಯಾಕಂದರೆ ಕ್ರೈಸ್ತನು ಒಬ್ಬನೇ, ಕ್ರಿಸ್ತನಿಗೆ ಜಾತಿ ಮತ ಇಲ್ಲ. ಕ್ರಿಸ್ತ ಅಂದರೆ ಕ್ರಿಸ್ತನೇ. ಸೊ ಉಪಜಾತಿಗಳು ಯಾವುದೂ ಸಹ ನೀವು ಹೇಳ್ಬೇಡಿ, ಕ್ರಿಶ್ಚಿಯನ್ ಅಷ್ಟೇ. ಒಂದು ವೇಳೆ ಅವ್ರು ಕೇಳ್ತಾರೆ ಕ್ರಿಶ್ಚಿಯನ್ ಅಲ್ಲಿ ಬೇರೆ ಬೇರೆ ಪಂಗಡಗಳು ಉಂಟಲ್ಲ, ಉಪಜಾತಿ, ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, CSI, ಯಾವುದೂ ಸಹ ಹೇಳೋದು ಬೇಡ, ಕ್ರಿಶ್ಚಿಯನ್. ಸೊ ಉಪಜಾತಿಗಳನ್ನು ಹೇಳುವುದು ಬೇಡ. 4ನೇ ಸಂಗತಿ, ಈ ಸಮಯದಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ನೀಡುವುದರ ಮೂಲಕ ನಿಮ್ಮ ಸರ್ವೆಯನ್ನು ನೀವು ಪೂರ್ಣಗೊಳಿಸಬೇಕಾಗುತ್ತೆ. ಸೊ ಹಾಗಾಗಿ ಒಂದು ವೇಳೆ ನಿಮ್ಮ ಮನೆಯವರು ಹೊರ ದೇಶದಲ್ಲಿ ಅಥವಾ ಹೊರಗಡೆ ಇರೋದಾದರೆ ಅವರ ನಂಬರ್ಗೆ OTP ಬಂದಿರುತ್ತೆ. ಆ OTPಯನ್ನು ನೀವು ತೆಗೆದುಕೊಂಡು ಆ ಲಿಂಕನ್ನು ನೀವು ಪೂರ್ಣ ಮಾಡಿ. ಯಾಕೆ ಇದನ್ನೆಲ್ಲ ನಾವು ಮಾಡಬೇಕಂದ್ರೆ ಇದೊಂದು ನಮಗೆ ಸರಿಯಾದ ಸಮಯ. ಕಾರಣ ಏನಂದರೆ, ಯೇಸು ಕ್ರಿಸ್ತನ ಹೇಳಿದ ಒಂದು ಸಂಗತಿಯನ್ನು ಜ್ಞಾಪಕ ಮಾಡ್ತೇನೆ. ಏನಂತ ಹೇಳಿ, ನೀವು ಜನರ ಮುಂದೆ ನಿಮ್ಮನ್ನು ಕ್ರಿಸ್ತನವನೆಂದು ಅಂತೇಳಿ ಒಪ್ಕೊಳ್ಳೋದಾದರೆ ನಾನು ಸಹ ನನ್ನ ತಂದೆಯ ಮುಂದೆ ಇವರು ನನ್ನವರು ಅಂತ ಹೇಳಿ ಒಪ್ಕೊಳ್ತೇನೆ ಅಂತೇಳಿ. ಹಾಗಾಗಿ ಜನರು ಬರೆಯುವಾಗ ಇಹಲೋಕದ ಈ ಸೌಲಭ್ಯಗಳಿಗೆ ನಾವು ಒಳಗಾಗಿ ನಾವು ಬೇರೆ ಈ ಥರ ಜಾತಿ ಮತಗಳನ್ನು ಗುರುತಿಸದೆ ನೀವು ದೇವರ ಮಕ್ಕಳಾಗಿರೋದಾದರೆ ನೀವು ದೇವರ ಮಕ್ಕಳು ಅಂದರೆ ಕ್ರಿಶ್ಚಿಯನ್ ಎಂಬುದಾಗಿ ನೀವು ಬರೆಸ್ರಿ. ನಾಳೆಯಿಂದ ಇದು ಪ್ರಾರಂಭ ಆಗುತ್ತೆ. ಸೊ ಎಲ್ಲರೂ ಜಾಗ್ರತೆಯಿಂದ ತಾವು ಈ ವಿಷಯಗಳನ್ನು ಜ್ಞಾಪಕ ಮಾಡಿಕೊಂಡು ಸ್ಪಷ್ಟವಾಗಿ ನಿಖರವಾಗಿ ಬರೆಸಬೇಕಾಗಿ ಒಂದು ಮನವಿ. ಆಮೇಲೆ ದಯಮಾಡಿ ಯಾರು ಯಾವುದೇ ಉಪಜಾತಿಗಳನ್ನು ಬರೀಲಿಕ್ಕೆ ಹೋಗಬೇಡಿ. ಯಾವ ಉಪಜಾತಿಗಳಿಲ್ಲ. ನೀವು ಕ್ರೈಸ್ತರಾಗಿರೋದಾದರೆ ಎಸ್ ಐ ಆಮ್ ಅ ಕ್ರಿಶ್ಚಿಯನ್ ಅಷ್ಟೇ. ಓಕೆ. ಸೊ ಮೇ ಗಾಡ್ ಬ್ಲೆಸ್ ಯು. ಸ್ಟಾರ್ಟ್ ಫ್ರಮ್ ಟುಮಾರೋ. ಕರ್ತನು ನಮಗೆ ಜ್ಞಾನವನ್ನು, ಶಕ್ತಿಯನ್ನು ಅನುಗ್ರಹಿಸಲಿ, ಕೃಪೆಯನ್ನು ಅನುಗ್ರಹಿಸಲಿ. ಈ ಸರ್ವೆಯನ್ನು ನಾವು ಪೂರ್ಣ ಮಾಡೋಣ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.